ಈ ಬಿಲ್ಪತ್ರೆ ಮರವನ್ನು ನೋಡುತ್ತಿದ್ದಂತೆಯೇ ಇದು ಯಾವ ದೇವಾಲಯದ ಕಥೆ ಎಂದು ನಿಮಗೆ ತಕ್ಷಣವೇ ಅರಿವಾಗುತ್ತದೆ. ಕಾರಣ ಇದು ನಮ್ಮ ನೆಚ್ಚಿನ ಮಹಾಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ಪತ್ರೆಯ ಮರ. ಈಗ ಬನ್ನಿ ಈ ಪವಿತ್ರ ದೇವಾಲಯದ ಇತಿಹಾಸ ತಿಳಿದುಕೊಳ್ಳೋಣ. ನಾವು ಈಗ ಕಾಲಚಕ್ರವನ್ನು ಹಿಂದಕ್ಕೆ ತಿರುಗಿಸಿ ಸುಮಾರು 850 ವರ್ಷಗಳ ಹಿಂದೆ ಹೋಗಬೇಕು. ಆ ಕಾಲದಲ್ಲಿ ಈ ಪ್ರದೇಶದ ದಟ್ಟವಾದ ಹಸಿರು ಅರಣ್ಯದಿಂದ ಆವೃತವಾಗಿತ್ತು. ಹೇಳುವುದಾದರೆ ಅದು ಶಿವನಿಗೆ ಅರ್ಪಿತವಾದ ಒಂದು ಶಿವನ ಹೂದೋಟವೇ ಸರಿ. ಒಂದು ದಿನ ದಾರಿ ತಪ್ಪಿ ಬಂದ ಕೆಲ ಗೋಣಿಗರು ಈ ಅರಣ್ಯ ಪ್ರದೇಶಕ್ಕೆ ತಲುಪುತ್ತಾರೆ. ಬಹಳ ಹಸುವಿನಿಂದ ಬಳಲುತ್ತಿದ್ದ ಅವರು ಅಲ್ಲೇ ಸಮೀಪದಲ್ಲಿದ್ದ ಒಂದು ಬಾವಿಯನ್ನು ಕಂಡು ಅದೇ ಸ್ಥಳದಲ್ಲಿ ಅಡಿಗೆ ಮಾಡಲು ತಯಾರಿ ಆರಂಭಿಸುತ್ತಾರೆ. ಅವರಲ್ಲಿ ಒಬ್ಬನು ದೂರದಲ್ಲಿ ಕಾಣಿಸಿದ ಒಂದು ಗುಡಿಸಲನ್ನು ನೋಡಿ ಅಲ್ಲಿ ವಿಚಾರಿಸಿ ಬರುತ್ತೇನೆ ಎಂದು ಹೇಳಿ ಹೋದನು. ಅವನು ಹಿಂತಿರುಗುವಷ್ಟರಲ್ಲಿ ಉಳಿದವರು ಅಡಿಗೆ ಮಾಡಿ ಊಟ ಸೇವಿಸಿರುತ್ತಾರೆ. ಆದರೆ ಆಶ್ಚರ್ಯಕರವಾದ ಘಟನೆ ನಡೆಯುತ್ತದೆ. ಊಟ ಮಾಡಿದ ಕ್ಷಣದಲ್ಲೇ ಎಲ್ಲರೂ ಅಚೇತನರಾಗುತ್ತಾರೆ, ಜ್ಞಾನ ಕಳೆದುಕೊಳ್ಳುತ್ತಾರೆ. ಇದನ್ನು ಕಂಡು ಬೆಚ್ಚಿಬಿದ್ದ ಅವನು ತಕ್ಷಣ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ವಿಷಯ ತಿಳಿಸುತ್ತಾನೆ. ಎಲ್ಲರಿಗೂ ಸ್ಥಳಕ್ಕೆ ಬಂದು ಪರಿಶೀಲಿಸಿದಾಗ ಅವರಿಗೆ ಸತ್ಯ ಅರಿವಾಗುತ್ತದೆ. ಗೋಣಿಗರು ಅರಿಯದೆ ಶಿವಲಿಂಗದ ಮೇಲೆಯೇ ಅಡಿಗೆ ಮಾಡಿರುವುದಾಗಿ ತಿಳಿದು ಬರುತ್ತದೆ. ಭಯಭೀತರಾಗಿ ಅವರು ಶಿವನ ಮೊರೆ ಹೋಗುತ್ತಾರೆ. ತಮ್ಮ ತಪ್ಪು ಕ್ಷಮಿಸಬೇಕೆಂದು ಪ್ರಾರ್ಥಿಸುತ್ತಾರೆ. ಆಗ ದೈವಾಜ್ಞೆಯಾಗುತ್ತದೆ. ನಿಮ್ಮ ತಪ್ಪಿಗೆ ಪರಿಹಾರವಾಗಿ ಇಲ್ಲೇ ದೇವಾಲಯವನ್ನು ನಿರ್ಮಿಸಬೇಕು ಎಂದು ಆದೇಶ ದೊರಕುತ್ತದೆ. ಶಿವನ ಜೊತೆ ಬ್ರಹ್ಮ ವಿಷ್ಣು ಇರುವುದು ಅರಿಯುತ್ತಾರೆ. ಆ ದೈವಾನುಗ್ರಹದಿಂದ ಎಲ್ಲರಿಗೂ ಪುನಃ ಜ್ಞಾನ ಮರಳುತ್ತದೆ. ನಂತರ ಅವರು ಅಲ್ಲೇ ಒಂದು ಸುಂದರವಾದ ದೇವಾಲಯವನ್ನು ನಿರ್ಮಿಸಿ ಶಿವಲಿಂಗದ ಜೊತೆಗೆ ಬ್ರಹ್ಮ ಮತ್ತು ವಿಷ್ಣುವನ್ನು ಪ್ರತಿಷ್ಠಾಪಿಸುತ್ತಾರೆ. ಈ ಘಟನೆಗಳ ಸ್ಮರಣಾರ್ಥಕವಾಗಿ ಆ ಊರಿಗೆ ಗೋಣಿತುಮಕೂರು ಎಂದು ಹೆಸರು ಬಂದಿದೆ. ಇಂದಿಗೂ ಈ ದೇವಾಲಯವು ಶ್ರದ್ಧೆ, ಭಕ್ತಿ ಮತ್ತು ಇತಿಹಾಸದ ಮಹತ್ವವನ್ನು ಸಾರುತ್ತಾ ಬ್ರಹ್ಮ, ವಿಷ್ಣು, ಮಹಾಶಿವನ ಕೃಪೆಯನ್ನು ಅನುಭವಿಸುವ ಪವಿತ್ರ ಕ್ಷೇತ್ರವಾಗಿ ನಿಂತಿದೆ. ಇಂದಿಗೂ ಕೂಡ ಈ ಜಾಗದಲ್ಲಿ ಇದ್ದ ಬಾವಿ ಆಳ ತಿಳಿಯಲು ಸಾಧ್ಯವಾಗಲಿಲ್ಲ. ಇಂದಿಗೂ ಪ್ರತಿ ವರ್ಷ ಶಿವರಾತ್ರಿಯ 15 ದಿನಗಳ ನಂತರ ಅದ್ದೂರಿ ಜಾತ್ರೆ ನಡೆಯುತ್ತದೆ. ಈ ದೇವಾಲಯವು ಬೆಂಗಳೂರಿನಿಂದ ಸುಮಾರು 140 ಕಿಲೋಮೀಟರ್ ದೂರದಲ್ಲಿದೆ. ತುರುವೇಕೆರೆಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ಈ ಬ್ರಹ್ಮ, ವಿಷ್ಣು, ಮಹೇಶ್ವರ ಇರುವ ಈ ವಿಶೇಷ ದೇವಾಲಯ ನಮ್ಮ ಕರ್ನಾಟಕದಲ್ಲಿ ಕಾಣಲು ಅಸಾಧ್ಯವೇ ಸರಿ. ತಪ್ಪದೆ ಒಮ್ಮೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಿ. ಚಿಂತಿಸಬೇಡಿ, ಸಮಯ ಬಂದಾಗ ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ಎಲ್ಲರಿಗೂ ಶುಭವಾಗಲಿ. ಈ ದೇವಸ್ಥಾನ ಸುಮಾರು 880 ವರ್ಷದ ಹಿನ್ನೆಲೆ ಈ ದೇವರು ಸ್ಥಾಪನೆಯಾಗಿ ಹಿಂದೆ 800 ಚಿಲ್ಲರೆ ವರ್ಷದಲ್ಲಿ ಗೋಣಿಗರು ಬಂದು ಏರೆತ್ತ ಮೇಲೆ ಇಲ್ಲಿಗೆ ಬಂದು ಸ್ಥಳ ಊರ್ತಾರೆ. ಸ್ಥಳ ಊರಿ ಅಡುಗೆ ಮಾಡಲಿಕ್ಕೆ ಅಂತ ಹೋದಾಗ ಆ ಬ್ರಹ್ಮಲಿಂಗೇಶ್ವರನ ಲಿಂಗು ಜೊತೆಗೆ ಮತ್ತೆ ಬೇರೆ ಕಲ್ತಂಬಂದು ಹಾಕ್ಕೊಂಡು ಅಡುಗೆ ಮಾಡ್ತಾರೆ. ಒಬ್ಬ ಊರೊಳಗೆ ಸಾರಕ್ಕೆ ಅಂತ ಹೋಗಿರ್ತಾನೆ, ಇವರು ಅಡುಗೆ ಮಾಡ್ತಾಯಿರ್ತಾರೆ. ಅಂಥ ಸಮಯದಲ್ಲಿ ಅಡುಗೆ ಊಟ ಮಾಡಿದ್ದೆಲ್ಲ ಪೂರ್ತಿ ಅವರು ಮೂರ್ಛೆ ಹೋಗ್ಬಿಡ್ತಾರೆ. ಊಟ ಮಾಡಿ ಪ್ರತಿಯೊಬ್ಬರು ಎಲ್ಲ ಮೂರ್ಛೆ ಹೋಗ್ಬಿಡ್ತಾರೆ. ಇದು ಬ್ರಹ್ಮಲಿಂಗೇಶ್ವರ ವಿಗ್ರಹ ಸಿಗಲಿಕ್ಕೆಂಬಿಡುತ್ತೆ, ಮೂರ್ಛೆ ಹೋಗ್ಬಿಡ್ತಾರೆ. ಆಮೇಲೆ ಸ್ವಲ್ಪ ಸಮಯದ ನಂತರ ಆತ ಬಂದಾಗ, ಊರಳಿಗೆ ಹೋಗಿದ್ದನ್ನು ಬಂದಾಗ ಏನು ಅಂತ ಕೇಳಿ ವಿಚಾರಿಸಿದಾಗ ಇದು ಬ್ರಹ್ಮಲಿಂಗೇಶ್ವರ ಕಣಪ್ಪ, ಇದು ಬಿದಿರುಮೇಳೆ ಕಾಡಲ್ಲಿ ಬಂದು ಅಡುಗೆ ಮಾಡ್ಕೊಂಡು ಬರೀ ದೇವಸ್ಥಾನ ಇತ್ತು, ಮಣ್ಣಿನ ದೇವಸ್ಥಾನ. ದೇವ್ರು ಇರಲಿಲ್ಲ, ಪೂರ್ತಿ ಬರೀ ವಿಗ್ರಹ ಮಾತ್ರ ಇತ್ತು. ಅದರಲ್ಲಿ ಅಡುಗೆ ಮಾಡ್ಕೊಂಡು ಇದು ಮಾಡ್ತಾರೆ. ಅವರೆಲ್ಲ ಮೂರ್ಛೆ ಹೋಗ್ಬಿಡ್ತಾರೆ ಊಟ ಮಾಡ್ತಾರೆಲ್ಲ. ಆಮೇಲೆ ಏರೆತ್ತ ಮೇಲೆ ಹೋಗಿದ್ನಲ್ಲ ಊರೊಳಗೆ ಸಾರಕ್ಕೆ ಅಂತ, ಅವನು ಬಂದಾಗ
ಇಲ್ಲಿ ಇವರೆಲ್ಲ ಮೂರ್ಛೆ ಹೋಗಿದ್ರಂತೆ. ಮೂರ್ಛೆ ಹೋಗಿದಾಗ ಕೇಳಿದಾಗ ಇದು ಬ್ರಹ್ಮಲಿಂಗೇಶ್ವರ ಕಣಪ್ಪ ಸ್ಥಾಪನೆ ಆಗಿದೆ ಅಂತ ಹೇಳಿದಾಗ ಇವರು ನನ್ನ ತಪ್ಪಾಯಿತು, ಈ ಬೆಳಕರವತ್ತಿಗೆ ಈ ದೇವಸ್ಥಾನ ಕಟ್ಟಿಸ್ತೀನಿ ಅಂತ ಹೇಳಿ ಆಯ್ಕೆ ಮಾಡ್ಕೊತಾರೆ. ಆವಾಗ ಇವರೆಲ್ಲ ಎಚ್ಚರ ಆಗಿ ಗೋಣಿ ತುಮಕೂರು ಅಂತ ಹೆಸರು ಕಟ್ಟಿ ಮಣ್ಣಿನ ದೇವಸ್ಥಾನ ಕಟ್ತಾರೆ. ಬೆಳಕರವತ್ತಿಗೆ ದೇವಸ್ಥಾನ ಕಟ್ಟಿ ಸ್ಥಾಪನೆ ಮಾಡಿ ಹೋಗ್ತಾರೆ. ಇದು ಹಿನ್ನೆಲೆ 884 ವರ್ಷ ಆಗಿದೆ ಹಿನ್ನೆಲೆ. ಆಮೇಲೆ ಮುಂಭಾಗದಲ್ಲಿ ಬಾವಿ ಕಣ್ತಲೇ ಉದ್ಭವ ಆಗ್ಯಾನ ಸ್ವಾಮಿ. ಇದೇ ಬಾವಿ. ಬಾವಿಗೆ ಸುತ್ತಲೂ ಕಲ್ಲು ಕಟ್ಟಿದ್ದಾರೆ, ಇಳಿಯೋಕ್ಕೆಲ್ಲ ಮೆಟ್ಲು ಮಾಡಿದ್ದಾರೆ. ಯಾವ ನೀರು ಹೋದರೂ ಸಹ ಈ ನೀರು ಹೋಗಲ್ಲ, ಯಾವ ನೀರು ಹೋದರೂ ಸಹ ಈ ನೀರು ಹೋಗಲ್ಲ. ಇದು ಊರಿಗೆ ಗಂಡದೇವರು. ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ಊರಿಗೆ ಗಂಡದೇವರು ಇವರು. ಈ ಪರಮಾತ್ಮನೇ ಅರಸಮ್ಮ, ಗದ್ದೆ ಕೆಂಪಮ್ಮ, ನಡ್ಲಳ್ಳಮ್ಮ ಎಲ್ಲ ಬಂದು ಇಲ್ಲಿಗೆ ನೀನಿಂಥ ಜಾಗದಲ್ಲಿ ಕೂತ್ಕೊ, ನೀನಿಂಥ ಜಾಗದಲ್ಲಿ ಕೂತ್ಕೊ ಅಂತ ಕೂರಿಸಿ ಇಲ್ಲಿ ಬಂದು ಇವನು ಮೇಲ್ಗಡೆ ಕೂತಿದ್ದಾನೆ. ಅವತ್ತಿಂದ ಇವತ್ತಿನವರೆಗೂ ಭಕ್ತಿಯಿಂದ ಗ್ರಾಮದ ಜನರು, ಅಕ್ಕಪಕ್ಕದ ಹಳ್ಳಿಯರೆಲ್ಲ ಭಯಭಕ್ತಿಯಿಂದ ಪೂಜೆ ಜಾತ್ರೆ ನಡೆಯುತ್ತೆ, ಕೊಂಡ ನಡೆಯುತ್ತೆ. ವರ್ಷಕ್ಕೊಂದ್ಸರಿ ಕೊಂಡ ನಡೆಯುತ್ತೆ. ಶಿವರಾತ್ರಿ ಆದ 15 ದಿವಸಕ್ಕಿದು. ಇದಾದ 15 ದಿವಸಕ್ಕೆ ಸೂಳೆಕೆರೆ ವೀರಭದ್ರ ಸ್ವಾಮಿದು. ಯಾವುದು ಇದು? ತುರುವೇಕೆರೆ ತಾಲೂಕು, ಗೋಣಿ ತುಮಕೂರು, ದಬ್ಬೆಘಟ್ಟ ಹೋಬಳಿ. ಸರಿ, ಓಕೆ. ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಸೇರಿ ಬ್ರಹ್ಮಲಿಂಗೇಶ್ವರ ಅಂತ ಕರೀತಾರೆ. ಬಾವಿ ಇದೆ, ಸುಮಾರು ಇದೆ. ಯಾರು ಅಳತೆ ಕಂಡಿಡಿದಿಲ್ಲ. ಒಟ್ಟಿನಾಗ ಇಳಿಯೋಕ್ಕೆಲ್ಲ ಮೆಟ್ಲೆಲ್ಲ ಮಾಡಿದ್ದಾರೆ. ಮೆಟ್ಲೆಲ್ಲ ಇದೆ. ಇಲ್ಲ, ಚಪ್ಪಡಿ ಮಾತ್ರ ಎಳೆದಿದ್ವಿ ಅಷ್ಟೇ. ಆ ದೀಪ ತೆಗೆದ್ರೆ ನೀರು ಇದು ಲಾಸೆ ಹೋಗುತ್ತೆ. ಅಭಿಷೇಕ ಮಾಡಿದ ನೀರೆಲ್ಲ ಲಾಸೆ ಹೋಗುತ್ತೆ. ಸರಿ ಓಕೆ.